ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಇದು ಯಾವ ವಿಡಿಯೋ ಅಂದರೆ ಇದು ನಂದು ಟ್ರಿಪ್ದು ಒಂದು ವಿಡಿಯೋ ಇದು. ಸೊ ಇದು ಬಂಡಜೆ ಫಾಲ್ಸ್ ಟ್ರೆಕ್ಕಿಂಗ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಅಂತೂ ಮಸ್ತ್. ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋರು ಈ ಟ್ರೆಕ್ಕಿಂಗ್ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿರ್ತೀರ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಿರೋರು ಬಂಡಜೆ ಫಾಲ್ಸ್ ಟ್ರೆಕ್ಕಿಂಗ್ ಮಾಡಿ, ತುಂಬ ಅದ್ಭುತವಾಗಿದೆ. ಬಟ್ ತುಂಬ ಡಿಫಿಕಲ್ಟ್ ಇದೆ. ಸೊ ಈ ಗೂಗಲ್ಲೆಲ್ಲ ಮೀಡಿಯಮ್ಮು ಆ್ಯಾವ್ರೇಜ್ ಅಂತಾರೆ, ಬಟ್ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಇದೆ. ಸೊ ನಾವಿದ್ದದ್ದು ಹೋಮ್ ಸ್ಟೇಯಿಂದ ಒಂದು 3-4 ಕಿಲೋಮೀಟರ್ ಈ ಥರ ಟೆಂಪಲ್ ಕರ್ಕೋದ್ರು. ಬಟ್ ಅಲ್ಲಿಗೆ ಯಾವುದೋ ಬಸ್ಗೆ ಎಲ್ಲ ಹೋಗಲ್ಲ, ಹಾಗಾಗಿ ಈ ಥರ ಟೆಂಪಲ್ ಕರ್ಕೊ ಹೋಗ್ತಾರೆ, ಅಥವಾ ನಡ್ಕೊಂಡು ಹೋಗ್ಬೋದು. ಸೊ ಲೇಟ್ ಆಗುತ್ತಲ್ಲ ಅಂತ ನಾವು ಈ ಥರ ಟೆಂಪಲ್ ಹೋದೋ. ಸೊ ಅದಾದಮೇಲೆ ಚೆಕ್ಕಿಂಗ್ ಇರುತ್ತೆ, ಫಾರೆಸ್ಟ್ ಚೆಕ್ಕಿಂಗು. ಸೊ ಅಲ್ಲಿಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಆಗಲ್ಲ, ವೋಟಿಂಗ್ ಕಾರ್ಡು ಅಥವಾ ಪಾನ್ ಕಾರ್ಡು, DL ಇದರಲ್ಲಿ ಯಾವ್ದಾದ್ರು ಒಂದು ಆಗುತ್ತೆ. ಸೊ ಒಬ್ರು ಯಾರೋ ಕಮೆಂಟ್ ಕೂಡ ಹಾಕಿದ್ರು, ನನ್ನ ಫ್ರೆಂಡ್ದನ್ನು ನಾನು ಯೂಸ್ ಮಾಡ್ಬೋದಾ ಅಂತ. ಆ ಥರ ಬೇರೆಯವ್ರದ್ದು ಯಾರ್ದು ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಮದು ನೀವೇ ಯೂಸ್ ಮಾಡಬೇಕು ಐಡೆಂಟಿ ಪ್ರೂಫ್ನ. ಸೊ ನೋಡ್ಬೋದು, ತುಂಬ ದಟ್ಟವಾದ ಕಾಡು, ತುಂಬ ಚೆನ್ನಾಗಿದೆ. ಸೊ ಮುಂದೆ ತುಂಬ ಒಳ್ಳೊಳ್ಳೆ ನೇಚರ್ ವ್ಯೂ ಪಾಯಿಂಟ್ಸ್ ಇದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇರ್ತಾರೋ ಅವ್ರಿಗೆ. ಸೊ ಇದು ನಮ್ಮ ಟೀಮ್ದು ವೈಲ್ಡ್ ವಾಕ್ ನೇಮು. ಸೊ ಇನ್ಸ್ಟಾ ID ಕೂಡ ಇದೆ, ಅದನ್ನೂ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಫಾಲೋ ಮಾಡಿ. ಸೊ ಇದೆಲ್ಲ ನಮ್ಮ ಟೀಮ್ ಇವರು. ಸೊ ಟೋಟಲು 35 ಮೆಂಬರ್ಸ್ ಹೋಗಿದ್ದು. ಸೊ ನೋಡೋದು ಎಲ್ಲ ಟೀಮ್ ಮೆಂಬರ್ಸ್ ಕೂಡ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಟ್ರೆಕ್ಕಿಂಗ್ನ. ಸೊ ಅದೆಲ್ಲ ತುಂಬ ಜೋಶಲ್ಲಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಅಂತೂ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾರ್ಮಲ್ ಇದೆ, ಹೋಗ್ಬೋದು ಒಂದು 2-2.5 ಕಿಲೋಮೀಟರು. ಬಟ್ ಅದಾದಮೇಲೆ ತುಂಬ ಡಿಫಿಕಲ್ಟ್ ಇದೆ, ತುಂಬ ಅಂದರೆ ತುಂಬ ಡಿಫಿಕಲ್ಟ್. ಮಳೆ ಬರ್ತಿದೆ ಅಂದ್ರಂತೂ ಹೋಗೋಕ್ಕೆ ಆಗಲ್ಲ. ನೋಡ್ಬೋದು ಎಷ್ಟು ದಟ್ಟವಾಗಿದೆ ಕಾಡು ಅಂತ. ಸೊ ಈ ಥರ ಒಬ್ಬೊಬ್ಬರೇ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ತುಂಬ ಆಳ ಇದೆ. ಸೊ ಹಾಗೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸೇ. ಇವರು ಟೋಟಲ್ 35 ಮೆಂಬರ್ಸ್ ಇದ್ದರು. ಸೊ ಹಾಗೆ ಈಗ ಹೋಗ್ಬೇಕಿದ್ರೆ ಮರ ಎಲ್ಲ ಬಿದ್ದಿರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಹಾಗೆ ಶೂಸ್ ಕಂಪಲ್ಸರಿ, ಯಾಕೆಂದರೆ ತುಂಬ ಜಾರುತ್ತೆ. ಸೊ ಹಾಗಾಗಿ ಶೂಸ್ ಕಂಪಲ್ಸರಿ ಇರಬೇಕು. ಸೊ ಹಾಗೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ರಿವ್ಯೂ ಕೊಡ್ತಾರೆ ನೋಡಿ. ಈ ಜಾಗ ಹೆಂಗಾಯ್ತು ಬ್ರೋ? ಸೈಕ್ ಇದೆ ಮಾತ್ರ, ಬೆಂಕಿ ಮಾತ್ರ. ಹೀಗೆ ಹೋಗ್ಬಿಡು. ಸೊ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಅಂತೂ. ಶೂಸ್ ಕಂಪಲ್ಸರಿ ಎಂತಕ್ಕೆ ಅಂದರೆ ಒಂದು ಜಾರುತ್ತೆ, ಹಾಗೆ ಇನ್ನೊಂದೇನೆಂದರೆ ಲೀಚಸ್ ಇರುತ್ತೆ. ಸೊ ಹಾಗಾಗಿ ಅದು ಕಂಪಲ್ಸರಿ. ಜೊತೆಗೆ ಡೆಟಾಲ್ ಕೂಡ ತೊಗೊಂಡೋಗಿ, ಯಾಕೆಂದರೆ ಅದು ಕೂಡ ಯೂಸ್ ಆಗುತ್ತೆ. ಮತ್ತು ರೈನ್ ಕೋಟ್ ಕಂಪಲ್ಸರಿ. ಅದು ರೈನ್ ಕೋಟ್ ಇರಲೇಬೇಕು, ಯಾಕೆಂದರೆ ಯಾವ ಟೈಮಲ್ಲಿ ಬೇಕಿರೋ ಮಳೆ ಬರ್ಬೋದು. ಇಂಥ ಟೈಮ್ ಅಂತಲ್ಲ, ಯಾವಾಗ ಬೇಕಿರೋ ಬರ್ಬೋದು ಮಳೆ. ಸೊ ನಾವು ಹೋಗ್ಬೇಕಿದ್ರೆ ಸ್ವಲ್ಪ ಮಳೆ ಏನು ಅಷ್ಟು ಜಾಸ್ತಿ ಇರಲಿಲ್ಲ, ಲೈಟಾಗಿತ್ತು. ಬಟ್ ಬರಬೇಕಿರೋಂತೂ ತುಂಬ ಮಳೆ ಬರ್ತಿತ್ತು. ಸೊ ನೋಡ್ಬೋದು, ಕಾಡಂತೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಫುಲ್ಲು ಫಾರೆಸ್ಟ್ ಎಲ್ಲ ಮುಗಿದ ಮೇಲೆ ತುಂಬ ನೇಚರ್ ವ್ಯೂ ಪಾಯಿಂಟ್ಸ್ ಅಂತೂ ತುಂಬ ಸಖತ್ತಾಗಿದೆ. ಸೊ ಅದನ್ನಂತೂ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಹಾಗೆ ಯಾರೆಲ್ಲ ಟ್ರೆಕ್ಕಿಂಗ್ಗೆ ಪ್ಲ್ಯಾನ್ ಮಾಡ್ತಿದ್ದೀರೋ ಅವರು ಕಂಪಲ್ಸರಿ ಇದಕ್ಕೆ ಹೋಗಿ. ಬಟ್ ತುಂಬ ಡಿಫಿಕಲ್ಟ್ ಇದೆ. ನೋಡ್ಬೋದು ಎಷ್ಟು ಮೀನ್ಸ್ ಇಳಿಜಾರು ಜಾಸ್ತಿ ಇದೆ ಇಲ್ಲಿ. ಸೊ ಒಬ್ಬೊಬ್ಬರೇ ಹೋಗಬೇಕು. ಮಳೆ ಬರ್ತಿದ್ರೆ ತುಂಬ ಹಿಂಸೆ ಆಗ್ತಿತ್ತು, ಬಟ್ ಮಳೆ ಬರ್ತಿರಲಿಲ್ಲ ನಾವು ಹೋಗಿದ್ದ ದಿನ. ಸೊ ಹಾಗಾಗಿ ಸ್ವಲ್ಪ ಓಕೆ. ಸೊ ಹಾಗೆ ಇನ್ನೊಂದೇನು ನಮ್ಮ ರಿಕ್ವೆಸ್ಟ್ ಅಂದರೆ, ಯಾರೂ ಕೂಡ ಪ್ಲ್ಯಾಸ್ಟಿಕ್ನ ಫಾರೆಸ್ಟ್ ಒಳಗಡೆ ಎಲ್ಲೂ ಎಸಿಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಟೀಮ್ ಕಡೆಯಿಂದನೇ ಕಲೆಕ್ಟ್ ಮಾಡಿದ್ದೀವಿ. ಎಲ್ಲಿ ಅಂದರೆ ಫಾಲ್ಸ್ ನಿಯರ್ ಒಂದು ಮೂಟೆ ಎಷ್ಟು ಸಿಕ್ಕಿದೆ. ಸೊ ನಮ್ಮ ಕೈಲಾದಷ್ಟು ನಾವು ಕಲೆಕ್ಟ್ ಮಾಡಿದ್ದೀವಿ. ಬಟ್ ಯಾರೂ ಕೂಡ ಅಲ್ಲಿ ಎಸೆಯೋಕ್ಕೆ ಹೋಗಬೇಡಿ. ನೇಚರ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ, ಸೊ ಅದು ನೆಕ್ಸ್ಟ್ ಫ್ಯೂಚರ್ಗೂ ಅದೇ ಥರ ಇರುತ್ತೆ. ಸೊ ನೋಡ್ಬೋದು, ಇಲ್ಲೆಲ್ಲ ನೀರು ಹರಿತಿದೆ. ಸೊ ಇಲ್ಲಿ ಜಾಸ್ತಿ ಮಳೆ ಬಂದರೆ ಹೆವಿ ನೀರು ಬರುತ್ತೆ. ಸೊ ಅವಾಗೆಲ್ಲ ಹತ್ತಕ್ಕಾಗಲ್ಲ. ಸೊ ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡ್ತಾರೆ ಅವಾಗ. ಸೊ ಹಾಗೆ ನೋಡ್ಬೋದು, ಈ ಥರ ಎಲ್ಲ ಅಡ್ಡ ಮರಗಳೆಲ್ಲ ಬಿದ್ದಿರ್ತವೆ. ಏಕೆಂದರೆ ಅಲ್ಲಿ ಮಳೆ ತುಂಬ ಇರೋದ್ರಿಂದ ಮರ ಗಿಡ ಎಲ್ಲ ಯಾವಾಗ ಬೇಕಾವಾಗ ಬಿದ್ದಿರುತ್ತೆ. ಸೊ ನೋಡ್ಕೊಂಡು ಹೋಗಬೇಕು, ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಎಗರಬಾರ್ದು.
ಸೊ ಎಲ್ಲ ಫುಲ್ ಜೋಶಲ್ಲಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಎಲ್ಲ ಚೇರ್ಸ್ ಇಡ್ರ ಬಾಯಲ್ಲ ಬ್ರೋ ಕೈಯಲ್ಲಿ. ಯಾರು ನಿಂಗೆ ಹೇಳ್ಕೊಟ್ಟವ್ರ ಎಲ್ಲನೂ? ನೋಡ್ಬೋದು ಇಷ್ಟು ಜನ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ, ಸ್ವಲ್ಪ ಜನ ಮುಂದೆ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಇಷ್ಟು ಜನನ ಆದಷ್ಟು ಜನನ ಕ್ಯಾಪ್ಚರ್ ಮಾಡಿದ್ದೀವಿ. ಆಯ್ ಬ್ರೋ ಆಯ್. ಸೊ ವ್ಯೂ ಪಾಯಿಂಟ್ಸ್ ಅಂತೂ ನೇಚರ್ದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸೊ ನೋಡೋದು ಅಷ್ಟು ಜನ ನಮ್ಮ ಟೀಮ್. ಫ್ರೆಂಡ್ಸ್, ಬಂಡೇಜೆ ಟ್ರೆಕ್ ಪಾರ್ಕ್ ಹತ್ತಾ ಇದ್ದೀವಿ. ಎಲ್ಲಿಂದ ಬ್ರೋ ನೀನು? ರಾಯಚೂರು ಬ್ರೋ. ರಾಯಚೂರು. ನೀನು ಯಾವ ಬ್ರೋ? ನಾನು ಬೆಂಗಳೂರಿಂದ ಬ್ರೋ. ಬೆಂಗಳೂರು, ನಾವು ಮಂಡ್ಯ. ಏನ್ ಬ್ರೋ? ವಾಟ್ಸ್ ಯುವರ್ ನೇಮ್? ನಿಖಿಲ್. ನಿಖಿಲ್ ಎಲ್ಲಿದ್ದ ಬ್ರೋ ನೀವು? ನಾವು ಮಂಡ್ಯ ಬ್ರೋ. ನೈಸ್ ನೈಸ್. ಹೇಗಿಂದ ಟ್ರೆಕ್ಕಿಂಗು? ಟ್ರೆಕ್ಕಿಂಗ್ ಹೆಂಗೈತೆ? ಸಕ್ಕತ್ತಾಗಿದೆ ಬ್ರೋ. ಸೂಪರಾ? ಇನ್ನೊಂದು 2 ಸಲ ಮಾಡ್ತೀರಾ? ಮಾಡೋಣ ಬ್ರೋ. ಹಂಗೆ ಹೋಗ್ರಿ. ಸೊ ನೋಡೋರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜೋಶಲ್ಲಿದ್ದಾರೆ. ಟ್ರಕ್ಕಿಂಗ್ ಅಂತೂ ಮಸ್ತಿತ್ತು. ಬಟ್ ಒಂದು ಬೇಜಾರಾಗಿದ್ದೇನೆಂದರೆ ಅಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲ ಎಸ್ತಿದ್ರು, ಅದೇನೇ ಬೇಜಾರಾಗಿದೆ. ಅಂದರೆ ನೋಡ್ಬೋದು ವ್ಯೂ ಪಾಯಿಂಟ್ ಹೇಗಿದೆ ಅಂತ. ನೇಚರು ತುಂಬ ಚೆನ್ನಾಗಿದೆ. ಸೊ ಇದೇ ನೇಚರ್ನ ಹೀಗೆ ಉಳಿಸೋದ. ಸೊ ನೆಕ್ಸ್ಟ್ ಫ್ಯೂಚರ್ಗೂ ಇದೇ ಥರ ಇರಲಿ. ಸೊ ನಾನು ಹೋಗಿರೋ ಟ್ರಕ್ಕಿಂಗ್ಗಳಲ್ಲಿ ತುಂಬ ಡಿಫಿಕಲ್ಟ್ ಅನಿಸಿದ್ದು ಒಂದು ಕುಮಾರ ಪರ್ವತ. ಸೊ ಅದ್ರ ಜೊತೆಗೆ ಇದೊಂದು ನೋಡ್ಬೋದು ವ್ಯೂ ಪಾಯಿಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಫಾರೆಸ್ಟು ಮತ್ತು ಗ್ರಾಸ್ ಲ್ಯಾಂಡು ಎರಡೂ ಕೂಡ ಇದೆ ಇಲ್ಲಿ. ಸೊ ಒಂದೊಂದು ಕಡೆ ಬರೀ ಗ್ರಾಸ್ ಲ್ಯಾಂಡ್ ಅಷ್ಟೇ ಇರುತ್ತೆ, ಬಟ್ ಈ ಟ್ರಕ್ಕಿಂಗಲ್ಲಿ ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡ್ ಎರಡೂ ಇದೆ. ಸೊ ನೋಡ್ಬೋದು ನಮಗೆ ಮಳೆ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ತುಂಬ ವ್ಯೂ ಪಾಯಿಂಟ್ಸ್ ಎಲ್ಲ ಸಿಕ್ತು. ಹಾಗೆ ಫಾಗ್ ಅಂತೂ 2 o'clockಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೂಡ ನೋಡಿ ಇನ್ನೂ ಮುಂದೆ ಇದೆ. ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡೋಕ್ಕೆ ಒಂದು ಖುಷಿ. ಬಟ್ ಬೇಜಾರಾಗೋದೇನೆಂದರೆ ಯಾರಾದರೂ ಈ ಥರ ಪ್ಲ್ಯಾಸ್ಟಿಕ್ನೆಲ್ಲ ತಗೊಂಡೋಗಿ ಹಾಕಿರ್ತಾರೆ. ಸೊ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇನ್ನೊಂದೇನು ಫಾಲೋ ಮಾಡಬೇಕಂದ್ರೆ ಕುಮಾರ ಪರ್ವತ ಆ ಟ್ರಕ್ಕಿಂಗಲ್ಲಿ ಅವರು ಚೆಕ್ ಮಾಡಿ ಕಳಿಸ್ತಾರೆ. ಎಷ್ಟು ಪ್ಲ್ಯಾಸ್ಟಿಕ್ ಹೋಗ್ತಿದ್ದಾರೆ ಅಂತ ಕೌಂಟ್ ಮಾಡಿ ಕಳಿಸ್ತಾರೆ, ಅಮೌಂಟ್ ಕಟ್ಟಿಸ್ಕೊಂಡು. ವಾಪಸ್ ಬಂದಮೇಲೆ ಅಷ್ಟನ್ನೇ ಕೌಂಟ್ ಕೊಡಬೇಕು. ಸೊ ಆ ಥರ ಒಂದು ರೂಲ್ಸ್ನ ಈ ಬಂಡಜೆ ಫಾಲ್ಸ್ ಟ್ರಕ್ಕಿಂಗಲ್ಲೂ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅವಾಗಾದ್ರೂ ಪ್ಲ್ಯಾಸ್ಟಿಕ್ನಲ್ಲಿ ಎಸೆಯೋದು ಕಡಿಮೆ ಆಗುತ್ತೆ. ಸೊ ನೋಡ್ಬೋದು ಫಾಲ್ಸು ನೀರು ಸ್ವಲ್ಪ ಕಡಿಮೆನೇ ಇದೆ. ಸೊ ಯಾರೂ ಕೂಡ ಫಾಲ್ಸ್ ನೀರು ಒಳಗಡೆ ಎಲ್ಲ ಹೋಗಬೇಡಿ, ಯಾಕೆಂದ್ರೆ ಜಾರುತ್ತೆ ಅಲ್ಲಿ. ಸೊ ಜಾರಿ ಸ್ವಲ್ಪ ಅನಾಹುತಗಳು ಆಗಿರೋದು ಐತೆ. ಸೊ ಹಾಗಾಗಿ ಯಾರು ಕೂಡ ಫಾಲ್ಸ್ ನೀರು ಒಳಗಡೆ ಹೋಗ್ಬೇಡಿ, ಸೈಡಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಬೋದು ಅಷ್ಟೇ. ನೋಡೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬೆಟ್ಟದ ಮೇಲೆ ಫಾಲ್ಸ್ ಇದೆ ಇದು. ಸೊ ಈ ಫಾಲ್ಸು ಮಳೆ ಟೈಮಲ್ಲಿ ತುಂಬ ಜೋರಾಗಿ ಹರಿಯುತ್ತೆ. ಸೊ ಆ ಟೈಮಲ್ಲಿ ಟ್ರಕ್ಕಿಂಗ್ನ ಕ್ಲೋಸ್ ಮಾಡ್ತಾರೆ. ಕೆಲವೊಂದು ಕ್ಲೋಸ್ ಮಾಡೋದು ಕೂಡ ಒಳ್ಳೆಯದೇ, ಯಾಕೆ ನಾನು ಟ್ರಕ್ಕಿಂಗ್ ಮಾಡಿದ್ನಲ್ಲ. ಸೊ ಹೆವಿ ಡಿಫಿಕಲ್ಟ್ ಇತ್ತು. ಇನ್ನು ಮಳೆ ಬರಬೇಕಿರೋದು ತುಂಬ ಕಷ್ಟ. ಸೊ ನೋಡ್ಬೋದು ಇಲ್ಲಿ ನಮ್ಮ ಟೀಮ್ ಕಡೆಯಿಂದ ಅಲ್ಲಿ ಫಾಲ್ಸ್ ಹತ್ರ ಎಷ್ಟು ಪ್ಲ್ಯಾಸ್ಟಿಕ್ ಬಿದ್ದಿತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿದ್ದೀವಿ. ಸೊ ನೋಡ್ಬೋದು ಬರೀ ಫಾಲ್ಸ್ ಹತ್ರನೇ ಇಷ್ಟು. ಇನ್ನು ಹೋಗೋ ಕಡೆ ಎಲ್ಲ ತುಂಬ ಕಡೆ ಎಸ್ತಿದ್ರು. ಸೊ ಯಾರೆಲ್ಲ ಹೋಗ್ತಿರೋ ಟ್ರಕ್ಕಿಂಗ್ಗೆ ಯಾರೂ ಕೂಡ ಎಸಿಬೇಡಿ. ಸೊ ಅದನ್ನು ನೀವೇ ಇಟ್ಟಿದ್ದು ಫಾರೆಸ್ಟಿಂದ ಹೊರಗಡೆ ತಂದು ಅದನ್ನ ಡಿಸ್ಪೋಸ್ ಮಾಡಿ. ಸೊ ನೋಡ್ಬೋದು ಅಲ್ಲಿ ಅಷ್ಟು ಜಾಗದಲ್ಲೇ ಒಂದು ಮೂಟೆ ಎಷ್ಟು ಸಿಕ್ಕಿದೆ ಅಂದರೆ ಇನ್ನು ಫಾರೆಸ್ಟಲ್ಲೇ ಎಷ್ಟಿರ್ಬೋದು. ಸೊ ನಮ್ಮ ಟೀಮು ವೈಲ್ಡ್ ವಾಕ್. ಸೊ ನಮ್ಮ ಕೈಲಾದಷ್ಟು ನಾವು ಅದನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ಒಂದು ರಿಕ್ವೆಸ್ಟ್ ಅಂದರೆ ಯಾರು ಕೂಡ ಎಸಿಬೇಡಿ, ಇದೇ ನಮ್ಮ ದೊಡ್ಡ ರಿಕ್ವೆಸ್ಟು.
ಸೊ ಹಾಗೆ ಈಗ ವಾಪಸ್ ಬರಬೇಕಿದ್ರೆ ನೋಡ್ಬೋದು ವ್ಯೂಸ್ ಇವೆಲ್ಲ 2-2:30 ಮಧ್ಯಾಹ್ನ. ಸೊ ನೋಡ್ಬೋದು ಎಷ್ಟು ಫಾಗ್ ಇದೆ, ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಮಳೆ ಬರಬೇಕಿದ್ರಂತೂ ಇಲ್ಲಿ ನೀರೆಲ್ಲ ಹರಿತಾ ಇರುತ್ತೆ. ಈಗ ನಾವು ನಡ್ಕೊ ಹೋಗ್ತಿರೋ ದಾರಿಲಿ, ಸೊ ಅವಾಗ ನೀರು ಬರಬೇಕಿದ್ರೆ ಕಲ್ಲೆಲ್ಲ ಜಾರುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಟ್ರಕ್ಕಿಂಗ್ನ ಕ್ಲೋಸ್ ಮಾಡ್ತಾರೆ ಇವರು. ಸೊ ಅದೊಂದು ಕೂಡ ಒಳ್ಳೆ ಆ್ಯಕ್ಷನ್ನೇ ಅದು. ಇಲ್ಲಾಂದರೆ ತುಂಬ ಜನ ಏನೇನಾದ್ರು ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲೇನಂದರೆ ಇನ್ನೊಂದು ಬೇಜಾರು ಏನಂದರೆ ಇಲ್ಲಿ ರೂಟ್ ಮ್ಯಾಪ್ ಇಲ್ಲ. ಮೀನ್ಸ್ ರೂಟ್ ಮ್ಯಾಪ್ ಅಂದರೆ ಸ್ವಲ್ಪ ಇಂಡಿಕೇಷನ್ ಬೋರ್ಡ್ಗಳಿಲ್ಲ. ಸೊ ಆ ಇಂಡಿಕೇಷನ್ ಬೋರ್ಡ್ ಇಲ್ದಿರೋದ್ರಿಂದ ಏನೊಂದು ಪ್ರಾಬ್ಲಮ್ ಅಂದರೆ ಟ್ರಕ್ಕಿಂಗ್ ಹೋದವ್ರಿಗೆ ಫಾಗ್ ಫುಲ್ಲು ಕವರ್ ಆಗಿರುತ್ತೆ, ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದೊಂದು ಸ್ವಲ್ಪ ಹಿಂಸೆ. ಅದು ಬಿಟ್ಟರೆ ಟ್ರಕ್ಕಿಂಗ್ ಅಂತೂ ಸೂಪರ್. ಯಾರಾದರೂ ಟ್ರಕ್ಕಿಂಗ್ ಹೋಗಬೇಕು ಅಂದ್ಕೊಂಡಿರೋರು ಬಂಡಜೆ ಫಾಲ್ಸ್ ಟ್ರಕ್ಕಿಂಗ್ ಮಾಡಿ. ಸೊ ನೋಡ್ಬೋದು ಬರಬೇಕಿದ್ರೆ ಮಳೆ ಸ್ವಲ್ಪ ಜೋರಾಗೆ ಬಂತು. ಸೊ ಹಾಗಾಗಿ ಎಲ್ಲ ರೈನ್ ಕೋಟ್ ಹಾಕೊಳ್ಳೇಬೇಕು. ಸೊ ಅದಕ್ಕೇ ರೈನ್ ಕೋಟ್ ಕಂಪಲ್ಸರಿ ಅಂದದ್ದು. ರೈನ್ ಕೋಟ್ ಇದ್ದರೆ ಓಕೆ, ಛತ್ರಿನ ತಗೊಳ್ಬೋದು, ಬಟ್ ಅಲ್ಲಿ ಗಾಳಿ ಎಲ್ಲ ಜೋರಿರುತ್ತೆ. ಸೊ ಹಾಗೆ ರೈನ್ ಕೋಟ್ ಬೆಸ್ಟ್. ಸೊ ನೋಡ್ಬೋದು ಎಷ್ಟು ದಟ್ಟವಾದ ಕಾಡು ಅಂತ. ಈ ಥರ ಕಾಡು ಇದೇ ಥರ ಉಳಿಲಿ, ಇನ್ನು ನೆಕ್ಸ್ಟು ಫ್ಯೂಚರ್ ಜನ್ರೇಷನ್ಗೂ ಕೂಡ ಇದೇ ಥರ ಫಾರೆಸ್ಟ್ಗಳು ಇರಲಿ, ಅವರು ಕೂಡ ಟ್ರೆಕ್ಕಿಂಗ್ ಮಾಡಲಿ, ನೇಚರ್ ಇದೇ ಥರ ಉಳಿಸೋದ. ಸೊ ಹಾಗೆ ಯಾರೆಲ್ಲ ಪರಿಸರ ಪ್ರೇಮಿಗಳಿದ್ದೀರೋ ಈ ವಿಡಿಯೋನ ಶೇರ್ ಮಾಡಿ. ಸೊ ತುಂಬ ಡಿಫಿಕಲ್ಟ್ ಇದೆ, ಯಾಕೆಂದರೆ ಈ ಕಲ್ಲೆಲ್ಲ ಮಳೆ ನೀರಿಗೆ ಸ್ವಲ್ಪ ಪಾಚಿ ಥರ ಆಗಿ ಜಾರುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಶೂಸ್ ಇಲ್ಲ ಅಂದರೆ ತುಂಬ ಸ್ಲಿಪ್ ಆಗುತ್ತೆ. ಅದಕ್ಕೆ ಶೂಸ್ ಕಂಪಲ್ಸರಿ. ಅದು ಇನ್ನೊಂದು ಯೂಸ್ ಏನಾಗುತ್ತೆ ಅಂದರೆ ಲೀಚಸ್ ಕಚ್ಚಲ್ಲ ಅಂತ ಏನಲ್ಲ, ನಾವು ಕಚ್ಚಿಸ್ಕೊಂಡಿದ್ದೀವಿ ಲೀಚಸ್ ಎಲ್ಲ. ಬಟ್ ಶೂಸ್ ಹಾಕಿದ್ರೆ ಸ್ವಲ್ಪ ಅದೊಂದು ಪ್ರೊಟೆಕ್ಷನ್ ಸಿಕ್ಕಿದಾಗ ಆಗುತ್ತೆ ನಮಗೂ. ಸೊ ನಮ್ಮ ಟ್ರಕ್ಕಿಂಗ್ ಇದೊಂದು ವೀಡಿಯೋ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಚೆನ್ನಾಗಿದ್ರೆ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೋಡ್ಬೋದು ಫುಲ್ ಟ್ರೆಕ್ಕಿಂಗ್ ಮುಗಿಸಿದ್ಮೇಲೆ ಮಳೆ ಬಂದಿದ್ದ ರೀಸನಿಂದ ರೈನ್ಬೋ ಕೂಡ ಬಂದಿತ್ತು. ಸೊ ತುಂಬ ಒಳ್ಳೆ ವ್ಯೂಸ್ ಎಲ್ಲ ಸಿಕ್ತು ನಮಗೆ, ನೇಚರ್ ವ್ಯೂಸು. ಸೊ ಇದು ಬೆಸ್ಟ್ ಟ್ರೆಕ್ಕಿಂಗ್. ಹಾಗೆ ಇಲ್ಲಿ ಒಂದು ರಾಣಿಜರಿ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ನಾವು ಮೊದಲೇ ಹೋಗಿದ್ರಿಂದ ಈ ವಿಡಿಯೋದಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ, ಬೇರೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಆಲ್ರೆಡಿ. ಸೊ ಯಾರಾದರೂ ಹೋಗ್ಬೇಕಿದ್ರೆ ಅಲ್ಲಿ ಎಂಟ್ರೆನ್ಸಲ್ಲೇ ಇದು ರಾಣಿಜರಿ ಅಂತಂದರೆ ರೈಟ್ ಸೈಡ್ಗೆ ಸ್ವಲ್ಪ ಮೇಲೆ ಬೆಟ್ಟ ಹತ್ತಬೇಕಷ್ಟೇ. ಸೊ ಅಲ್ಲೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.